ಹೆಲ್ದಿ ಫುಡ್ ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಬಾರ್ನ್ಯಾರ್ಡ್ ಮಿಲೆಟ್ ಪಾಯಸವನ್ನು ಒಮ್ಮೆ ಟ್ರೈ ಮಾಡಿ, ಖಂಡಿತ ಫಿದಾಗ್ಬಿಡ್ತೀರಾ, ನಾನು ಗ್ಯಾರಂಟಿ ಕೊಡ್ತೇನೆ. ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿರೋರು ಸಹ ಇದನ್ನು ಗಿಲ್ಟ್ ಫ್ರೀ ಆಗಿ ಆರಾಮಾಗಿ ತಿನ್ಬೋದು. ಹಾಗಿದ್ರೆ ಯಾಕೆ ತಡ, ರೆಸಿಪಿ ಹೇಳ್ತೀನಿ, ಬನ್ನಿ ಮಾಡ್ಕೊಂಡು ತಿನ್ನಿ. ಮೊದಲಿಗೆ ನಾನು ಅರ್ಧ ಕಪ್ ಮಿಲೆಟ್, ಅರ್ಧ ಕಪ್ ಹೆಸರುಬೇಳೆಯನ್ನು ತಗೊಂಡೆ. ಅದನ್ನು ಒಂದು 5 ನಿಮಿಷ ಇದೇ ಥರ ರೋಸ್ಟ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡು ಬರ್ತೇನೆ. ನೋಡಿ ಈ ಥರ ಆಗಿದೆ. ಇದನ್ನು ಕರೆಕ್ಟಾಗಿ ಮ್ಯಾಶ್ ಮಾಡ್ತೇನೆ. ಒಂದು ಸ್ವಲ್ಪ ನೀರನ್ನು ಸೇರಿಸಿ ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿ ಪಕ್ಕದಲ್ಲಿಟ್ಟೆ. ಈಗ ನಾನು ಒಂದು 3 ಸ್ಪೂನ್ ಗಸಗಸೆ, ಸ್ವಲ್ಪ ಗೋಡಂಬಿಯನ್ನು ತಗೊಂಡು ಅದನ್ನು ಸಹ ಕರೆಕ್ಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ಸಹ ಪಕ್ಕದಲ್ಲಿಟ್ಟೆ. ಈಗ 2 ಸ್ಪೂನ್ ಅಕ್ಕಿಯನ್ನು ಸಹ ರೋಸ್ಟ್ ಮಾಡ್ಕೊಳ್ತೇನೆ. ಅದಕ್ಕೆ 4 ಏಲಕ್ಕಿ, 4 ಲವಂಗ ಹಾಕಿ ಫೈನ್ ಪೌಡರ್ ಮಾಡಿಕೊಂಡೆ. ಸ್ವಲ್ಪ ಹಾಲನ್ನು ಹಾಕಿ ಒಂದು ಪೇಸ್ಟ್ ಮಾಡಿಕೊಂಡೆ. ಓಕೆನಾ? ಅದನ್ನು ಸಹ ಈಗ ಪಕ್ಕದಲ್ಲಿಡಿ. ನಾವು ಬೇಯಿಸ್ಕೊಂಡು ಬಂದಿದ್ವಲ್ಲ, ಆ ಮಿಲೆಟ್ಗೆ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡೆ. ಅದನ್ನು ಕರೆಕ್ಟಾಗಿ ಗಂಟುಗಳಿಲ್ಲದಂತೆ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಸಹ ಹಾಕಿದೆ, ಇದರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಗಸಗಸೆ, ಗೋಡಂಬಿ ಮತ್ತು ಹಾಲು, ಆ ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ತೇನೆ. ಒಂದು ಬಾಯ್ಲ್ ಬರೋ ತನಕ ಕುದಿಸ್ತೇನೆ. ನಂತರ ನೀವು ಎಷ್ಟು ನಿಮಗೆ ಸ್ವೀಟ್ ಬೇಕಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಜಾಗ್ರಿಯನ್ನು ಸೇರಿಸ್ಕೊಳ್ಬೋದು. ಓಕೆನಾ? ನಾನು ಒಂದು ಕಣ್ಣಳತೆಯಲ್ಲಿ ಸೇರಿಸ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ಸೇರಿಸ್ಕೊಳ್ಳಿ. ಈಗ 2 ಸ್ಪೂನ್ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿ ಅದನ್ನು ಪಾಯಸಕ್ಕೆ ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ನಮ್ಮ ಮಿಲೆಟ್ ಪಾಯಸ ರೆಡಿ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಈ ಚಿಕ್ಕ ಎಫರ್ಟನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.